ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಸ್ಯಾಂಡಲ್ವುಡ್ನ ನಟಿ ಕೃಷಿತಾ ಪಂಡ್ ಅವರ ಸ್ನೇಹಿತ ಗೆಳೆಯ 45 ವರ್ಷದ ವೈಶಾಖ್ ಅನ್ನುವಂಥವ್ರು ನಿನ್ನೆ ರಾತ್ರಿ RR ನಗರದ ಅಪಾರ್ಟ್ಮೆಂಟ್ ಒಂದರ ಫ್ಲಾಟ್ನಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. ಈ ಒಂದು ಸುದ್ದಿ ಯಾಕಿಷ್ಟು ಪ್ರಸಾರ ಆಗ್ತಾ ಇದೆ ಅಂತಂದ್ರೆ, ಆ ವ್ಯಕ್ತಿ ಎಲ್ಲೋ ಒಂದು ಕಡೆ ಹೋಗಿ ಪ್ರಾಣ ಕಳೆದುಕೊಂಡಿದ್ರೆ ಬಹುಶಃ ಒಂದಷ್ಟು ಮಾಧ್ಯಮಗಳಲ್ಲಿ ಅಥವಾ ಒಂದಷ್ಟು ವೆಬ್ಗಳಲ್ಲಿ ಬಂದು ಸುದ್ದಿ ಹೋಗ್ತಿತ್ತೇನೋ. ಬಟ್ ಆ ನಟಿಯ ಅಥವಾ ಆ ಸ್ನೇಹಿತೆಯ ಫ್ಲಾಟ್ನಲ್ಲೇ ಪ್ರಾಣ ಕಳೆದುಕೊಂಡಿರುವುದರಿಂದ ಸಾಕಷ್ಟು ಅನುಮಾನಗಳಿಗೆ, ಸಾಕಷ್ಟು ಪ್ರಶ್ನೆಗಳಿಗೆ ಈ ಒಂದು ಪ್ರಕರಣ ಈಗ ತಿರುವನ್ನು ಪಡೆದುಕೊಂಡಿದೆ. ಪ್ರೆಸೆಂಟ್ ಏನಾಗ್ತಿದೆ, ಪ್ರೆಸೆಂಟ್ ಏನಾಯಿತು ಅನ್ನೋಂಥದ್ದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮೊದಲು ಈ ರೀತಿಯ ಇನ್ಸಿಡೆಂಟ್ಗೆ, ಈ ರೀತಿಯ ಪ್ರಕರಣಕ್ಕೆ ಅಥವಾ ಈ ರೀತಿಯ ಕೃತ್ಯಕ್ಕೆ ಈ ವ್ಯಕ್ತಿ ಯಾಕೆ ಕೈ ಹಾಕಿದ್ರು, ಜೊತೆಗೆ ಈ ಹಿಂದೆ ಏನೇನೆಲ್ಲ ಆಗಿತ್ತು ಅನ್ನೋಂಥದ್ದನ್ನ ಒಂದು 6 ತಿಂಗಳಿಂದ ಅಂತರದಲ್ಲಿತ್ತಲ್ಲ, ಆ ಡೀಟೇಲ್ ಆಗಿ ನಾನು ನಿಮ್ಗೆ ಅದನ್ನ ಹೇಳ್ತಾ ಹೋಗ್ತೀನಿ. 2025 ನವೆಂಬರ್ ತಿಂಗಳಲ್ಲಿ ನಟಿ ಕೃಷಿತಾ ಪಂಡ್ ಅವ್ರದ್ದು ಒಂದು ವಿವಾದ ಮುನ್ನೆಲೆಗೆ ಬರುತ್ತೆ. ಒಬ್ಬ ಉದ್ಯಮಿ ನನಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ, ಮಾನಸಿಕವಾಗಿ ನನಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಕಂಪ್ಲೇಂಟ್ ಅನ್ನು ಆಧರಿಸಿ ಗೋವಿಂದರಾಜನಗರ ಪೊಲೀಸರು ಆ ಉದ್ಯಮಿಯನ್ನ ಬಂಧಿಸ್ತಾರೆ. ಶ್ರೀಲಂಕಾಗೆ ಹೋಗಿರ್ತಾರೆ. ಅಲ್ಲಿಂದ ಅವರು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾರೆ. ಅದನ್ನು ಫೇಸ್ ಮಾಡಿದಂಥ ಆ ಉದ್ಯಮಿ ಆಚೆ ಬಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಒಂದಷ್ಟು ಸ್ಫೋಟಕ ವಿಚಾರಗಳನ್ನು ಶೇರ್ ಮಾಡ್ಕೊಳ್ತಾರೆ ಮೀಡಿಯಾಗಳಲ್ಲಿ. ಅಂದರೆ ಆಕೆ ಏನೋ ಕಂಪ್ಲೇಂಟ್ ಕೊಟ್ಲು, ನೀವೇನೋ ಸುದ್ದಿಗಳನ್ನು ಮಾಡಿಬಿಟ್ರೆ, ಬಟ್ ನನಗೂ ಅವಳಿಗೂ ಈ ರೀತಿ ರಿಲೇಷನ್ಶಿಪ್ ಇತ್ತು, ನಾವಿಬ್ಬರು ಕೂಡ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದು, ನಾನು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆಕೆಗೆ ಸಾಕಷ್ಟು ಖರ್ಚು ಮಾಡಿದ್ದೀನಿ, ಒಂದು ಕಾರ್ನ ಗಿಫ್ಟ್ ಮಾಡಿದ್ದೆ, ಬಟ್ ಈಗ ಅದನ್ನು ವಾಪಸ್ ಕೊಟ್ಟಿದ್ದಾಳೆ ಆಕೆ, ಹಾಗೇನೇ ಒಂದು ಸೈಟ್ನು ಕೂಡ ರಿಜಿಸ್ಟರ್ ಮಾಡಿಸ್ಕೊಟ್ಟಿರ್ತೀನಿ, ಅವ್ರ ಮನೆ ಕಟ್ಟಬೇಕಾರೆಲ್ಲ ಹೆಲ್ಪ್ ಮಾಡಿರ್ತೀನಿ, ಈ ರೀತಿ ಸ್ಟೇಟ್ಮೆಂಟ್ಗಳನ್ನು ಅವರು ಕೊಟ್ಟಿರ್ತಾರೆ. ಹಾಗೇನೆ ಜೂನ್ 2024ರಲ್ಲಿ ನಾವಿಬ್ರು ಕೂಡ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದು, 2023ರಲ್ಲಿ ನಂಗೆ ಆಕೆ ಪರಿಚಯ ಆಗಿರ್ತಾಳೆ ಒಂದು ಇವೆಂಟ್ ಮೂಲಕ. ತದನಂತರ ಆಕೆಯ ಜೀವನದಲ್ಲಿ ಯಾರೋ ಒಬ್ಬ ಬಾಯ್ ಫ್ರೆಂಡ್ ಎಲ್ಲೆಲ್ಲೋ ಟ್ರಿಪ್ ಹೋಗಿದ್ಲು, ಅಲ್ಲಿಂದ ಅವನು ಆಗಾಗ ಮನೆಗೆ ಬರ್ತಿದ್ದ. ಇದೆಲ್ಲವೂ ಕೂಡ ನಮ್ಮಿಬ್ಬರ ಮಧ್ಯೆ ಆಗಾಗ ಕಲಹವನ್ನ ನಿರ್ಮಾಣ ಮಾಡಿತ್ತು. ಸೊ ಹಾಗಾಗಿ ನಾವಿಬ್ರು ಕೂಡ ಅಂತರವನ್ನ ಕಾಯ್ದಿಟ್ಟುಕೊಂಡಿದ್ದು. ಪ್ರೆಸೆಂಟ್ ಈಕೆ ಈಗ ನನ್ನ ಮೇಲೆ ಕೇಸನ್ನು ಕೊಟ್ಟಿದ್ದಾಳೆ, ಈ ರೀತಿ ಆಗಿದೆ ಅನ್ನುವಂಥದ್ದನ್ನ ಹೇಳಿದ್ರು ಅವರು. ಅದಾದ ನಂತರ ಕೃಷಿತಾ ಪಂಡ್ ಅವರು ಒಂದಷ್ಟು ದಿನಗಳ ನಂತರ ಅವರ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಆಗಾಗ ಶೇರ್ ಮಾಡ್ತಾ ಇದ್ರು, ಆಗಾಗ ತಮ್ಮ ದುಃಖವನ್ನು ತೋಡಿಕೊಳ್ತಾ ಇದ್ರು. ಒಂದಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಪಾಡ್ಕಾಸ್ಟ್ ಮೂಲಕವೂ ಕೂಡ ಕಣ್ಣೀರನ್ನು ಹಾಕ್ತಾ ಇದ್ರು. ಕೆಲವರು ಅವ್ರಿಗೆ ಬಿಡಪಾತಾಗೆ ಎಲ್ಲರ ಜೀವನದಲ್ಲಿ ಏನೇನಾಗೋಗುತ್ತೆ, ಈ ಹೆಣ್ಮಗಳು ಆರಾಮಾಗಿರ್ಲಿ ಅತೆಗೆ ಅನ್ನೋ ರೀತಿ ಭಾವಿಸ್ತಾ ಇದ್ರು. ಪ್ರೆಸೆಂಟ್ ಅದೇ ಕೃಷಿತಾ ಪಂಡ ಜೀವನದಲ್ಲಿ ಮತ್ತೊಂದು ಬಿರುಗಾಳಿ ಥರ ಈಗ ಈ ಇನ್ಸಿಡೆಂಟ್ ಬೆಳಕಿಗೆ ಬಂದಿದೆ. ಕಳೆದ 3-4 ದಿನಗಳ ಹಿಂದೆ ನೆಲಮಂಗಲದ ಆಸುಪಾಸಿನಲ್ಲಿರ್ತಕ್ಕಂಥ ಕ್ಷೇಮವನದಲ್ಲಿ ನಟಿ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ, ಪ್ರಕೃತಿ ಚಿಕಿತ್ಸೆ ಅಂದರೆ ಡಿಟಾಕ್ಸ್ ಮಾಡ್ಕೊಳ್ಳೋಕೆ ಹೋಗ್ತಲ್ಲ ಬಾಡಿಯನ್ನು, ಅಥವಾ ಮಾನಸಿಕ ನೆಮ್ಮದಿಗೆ ಒಂದಷ್ಟು ದಿನಗಳ ಕಾಲ ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂತೀವಲ್ಲ, ಆ ರೀತಿ ಹೋಗಿರ್ತಾರಲ್ಲಿ. ಸೊ ಅಲ್ಲಿ ಪ್ರಕೃತಿ ಚಿಕಿತ್ಸಾ ಕೇಂದ್ರ ನಿಮ್ಗೆ ಗೊತ್ತಿರುತ್ತೆ, ಮೊಬೈಲ್ನ ವಶಪಡಿಸಿಕೊಂಡಿರ್ತಾರೆ. ನಮಗೆ ಸಂಜೆ ಟೈಮಲ್ಲೋ ಅಥವಾ ಒಂದು 6 ಗಂಟೆ 7 ಗಂಟೆನೋ 1 ಅವರ್ ಈ ರೀತಿ ಕೊಡ್ತಾರೆ. ನಿನ್ನೆ ಸಂಜೆ ಅದೇ ರೀತಿ ಕೃಷಿತಾ ಪಂಡ ಕೈಗೆ ಮೊಬೈಲ್ ಸಿಕ್ಕಿದೆ, ಅವ್ರ ಮೊಬೈಲು. ಆ ಸಂದರ್ಭದಲ್ಲಿ ಈ ವೈಶಾಖ್ ಅನ್ನೋಂಥವ್ರು ಮೆಸೇಜ್ ಮಾಡಿದ್ದಾರೆ, ನನಗೆ ಬದುಕೋಕ್ಕಾಗ್ತಿಲ್ಲ, ನಂಗೆ ತುಂಬ ಚಿತ್ರಹಿಂಸೆ ಆಗ್ತಾ ಇದೆ, ನಂಗೆ ಆಗ್ತಿಲ್ಲ, ಯಾಕೋ ಹಾಗೆ ಹೀಗೆ ಅಂತ ಮೆಸೇಜ್ ಮಾಡ್ತಾರೆ. ಅವ್ರು ಆ ಕಡೆಯಿಂದ ಇಲ್ಲ ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು, ಏನೂ ಆಗಲ್ಲ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರೋಣ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದು ಪೂಜೆ ಮಾಡಿಸ್ಕೊಂಡು ಬಂದು ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿ ಆಗುತ್ತೆ, ನಾನು ಕೂಡ ಬರ್ತೀನಿ ಆದಷ್ಟು ಬೇಗ ಇಲ್ಲಿಂದ, ಆರಾಮಾಗಿರು, ಧೈರ್ಯ ಕಳ್ಕೊಬೇಡ, ಈ ರೀತಿ ಧೈರ್ಯವನ್ನು ಕೂಡ ಆ ನಟಿ ಹೇಳಿರ್ತಾರೆ. ಪ್ರೆಸೆಂಟ್ ಆಕೆಯ ಫ್ಲಾಟ್ನಲ್ಲಿ ಅವ್ರು ಇರೋದಿಲ್ಲ, ನೆಲಮಂಗಲದ ಕ್ಷೇಮವನದಲ್ಲಿ ಇರ್ತಾರೆ. ಇವ್ರು ಯಾಕೆ ಇಲ್ಲಿ ಬಂದರು ಅಂತ ನಿಮ್ಗೆ ಅನ್ಸುತ್ತೆ. ಕಳೆದ 1 ತಿಂಗಳಿಂದ ಕೌಟುಂಬಿಕ ಜೀವನದಲ್ಲಿ ಒಂದಷ್ಟು ಕಲಹ ಆಗಿದ್ರಿಂದ ಈ ಒಂದು ಇನ್ಸಿಡೆಂಟ್ ಯಾಕೆ ತಿರುವನ್ನು ಪಡ್ಕೊಳ್ತು ಅಂತ ನಿಮ್ಗೆ ಹೇಳ್ತೀನಿ. ಸೊ ಅವರ ಹೆಂಡತಿ ಜೊತೆಗೆ ಹೆಚ್ಚು ಕಡಿಮೆ 15 ವರ್ಷದ ಹಿಂದೆ ಮದುವೆ ಆಗಿದ್ದಾರೆ. 14 ವರ್ಷದ ಓರ್ವ ಮಗ ಇದ್ದಾನೆ ಅವರಿಗೆ, ವೈಶಾಖ್ ಅನ್ನೋರಿಗೆ. 1 ತಿಂಗಳಿಂದ ಅವರಿಗೆ ಆಗಾಗ ಜಗಳ ಆಗ್ತಿದ್ರಿಂದ, ಈಕೆ ಸ್ನೇಹಿತೆ ಆಗಿದ್ರಿಂದ ಈಕೆಯ ಫ್ಲಾಟ್ನಲ್ಲಿ ಬಂದು ಆಗಾಗ ಉಳ್ಕೊಳ್ತಿದ್ರು. ಕೃಷಿತಾ ಪಂಡ ಫ್ಲಾಟ್ನ ಒಂದು ಕೀ ಕೃಷಿತಾ ಪಂಡ ಕೈಲಿದ್ರೆ, ಇನ್ನೊಂದು ಕೀ ವೈಶಾಖ್ ಹತ್ರ ಇತ್ತು, ಆ ಫ್ಲಾಟ್ನ ಕೀ. ಆಗಾಗ ಬಂದು ಇಲ್ಲಿ ಉಳ್ಕೊಳ್ತಾ ಇದ್ರು. ಕಳೆದ 1 ವಾರ ಕಂಟಿನ್ಯೂಸ್ಲಿ ಇವರೊಬ್ಬರೇ ಉಳ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಬಹುಶಃ ಒಬ್ಬರೇ ಇದ್ದಿದ್ದರಿಂದ, ಒಬ್ಬಂಟಿ ಆಗಿದ್ದರಿಂದ ಈ ಕೃತ್ಯಕ್ಕೆ ಅಥವಾ ಈ ಒಂದು ದುರ್ಘಟನೆಗೆ ಕೈ ಹಾಕಿದ್ರು ಅಂತ ಅನ್ನಿಸ್ತಾ ಇದ್ರು. ಯಾಕಾಗಾದ್ರೆ ಕೌಟುಂಬಿಕ ಹಿನ್ನೆಲೆಯಲ್ಲಿ ಅಥವಾ ಕೌಟುಂಬಿಕ ವಿಚಾರದಲ್ಲಿ ಕಲಹ ಆಯಿತು ಅನ್ನೋದನ್ನ ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡಬೇಕಾಗುತ್ತೆ. ಯಾವ ಕೃಷಿತಾ ಪಂಡ ವಿಚಾರದಲ್ಲಿ 2025 ನವೆಂಬರ್ ತಿಂಗಳಲ್ಲಿ ಈ ಒಂದು ವಿಚಾರ ಬೆಳಕಿಗೆ ಬರುತ್ತೆ. AVR ಅನ್ನೋರು ಅದಕ್ಕೆ ಸ್ಪಷ್ಟನೆಯನ್ನು ಕೊಡ್ತಾರೆ. ತದನಂತರ ಈಕೆ ಬಂದು ಮಾಧ್ಯಮಗಳ ಮುಂದೆ ಅಂದರೆ ಕಣ್ಣೀರನ್ನು ಹಾಕ್ತಾರೆ. ಈ ರೀತಿ ಆಯಿತು ಲೈಫಲ್ಲಿ ಅನ್ನೋ ಥರ, ನಾನು ಒಂಟಿಯಾಗಿರಬೇಕು, ನಾನು ಆರಾಮಾಗಿರಬೇಕು ಅಂತ ಅನ್ಕೊಂಡಿದ್ದೀನಿ ಈಗ ಅನ್ನೋ ಥರ ಹೇಳ್ತಾರೆ. ಇದೇ 2026 ಫೆಬ್ರವರಿ ತಿಂಗಳಲ್ಲಿ ಇದೇ ವೈಶಾಖ್ ಕೃಷಿತಾ ಪಂಡ ಅವರ ಸ್ನೇಹಿತ ಆಗಿದ್ರಿಂದ ಇದೇ AVR ಅವರಿಗೆ ಒಂದು ಪತ್ರವನ್ನು ಕಳಿಸ್ಕೊಡ್ತಾರೆ. ಒಂದು ರೀತಿ ಬೆದರಿಕೆ ಪತ್ರ, ಜೊತೆಗೆ ಆಮಿಷದ ಪತ್ರ. ನೀನು 7 ಕೋಟಿ ದುಡ್ಡು ಕೊಟ್ಬಿಟ್ಟು ಕ್ಷಮೆ ಕೇಳಬೇಕು ನೀನು ಅನ್ನೋ ರೀತಿಯ ಪತ್ರದಲ್ಲಿರುತ್ತೆ. ಆ ಪತ್ರವನ್ನು ಬನಶಂಕರಿಯ ಬ್ಲೂ ಡಾರ್ಟ್ ಕೊರಿಯರ್ ಸಂಸ್ಥೆ ಏನಿದೆ, ಬ್ಲೂ ಡಾರ್ಟ್ ಕೊರಿಯರ್ ಸಂಸ್ಥೆ ಮೂಲಕ ಕಳಿಸಿರ್ತಾರೆ. ಅದನ್ನು AVR ಏನು ಮಾಡ್ತಾರೆ, HL ಪೊಲೀಸರಿಗೆ ನನಗೆ ಈ ರೀತಿ ಒಂದು ಬೆದರಿಕೆ ಪತ್ರ ಬಂದಿದೆ, ನನಗೆ ಯಾರೋ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ನೋಡಿ ಅಂತ ಅಂದ್ಬಿಟ್ಟು ಅಲ್ಲೇ ಕಂಪ್ಲೇಂಟ್ ಕೊಡ್ತಾರೆ.
HAL ಪೊಲೀಸರು ಅದನ್ನು ಕೈಗೆತ್ಕೊಂಡು ಆ ಒಂದು ಪ್ರಕರಣವನ್ನು ಇದು ಎಲ್ಲಿಂದ ಬಂತು ಏನು ಅಂತ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಯಾವ ಕೊರಿಯರ್ ಸಂಸ್ಥೆಯಿಂದ ಬಂದಿತ್ತಲ್ಲ ಆ ಕೊರಿಯರ್ ಸಂಸ್ಥೆ ಹತ್ರ ವಿಚಾರ ಮಾಡಿದಾಗ ಈ ರೀತಿ ಒಂದು ಗ್ಯಾರೇಜ್ ಹುಡುಗ ನಮಗೆ ತಂದು ಕೊಡ್ತು ಅಂತ ಹೇಳ್ತಾರೆ. ಆ ಗ್ಯಾರೇಜ್ ಹುಡುಗನನ್ನ ಹೋಗಿ ಪ್ರಶ್ನೆ ಮಾಡಿದಾಗ ನಮ್ಮ ಬಾಸ್ ವೈಶಾಖ್ ಅವ್ರು ಕೊಟ್ಟು ಕಳಿಸೋರು ನಾನು ಕೊಟ್ಟೆ ಅಂತ ಹುಡುಗಿ ಹೇಳುತ್ತೆ. ವೈಶಾಖ್ ಯಾರು? ಕೃಷಿತಾ ಪಂಡ್ ಅವರ ಗೆಳೆಯ, ಸ್ನೇಹಿತ. AVR ಯಾರು? ಕೃಷಿತಾ ಪಂಡ್ ಅವರ ವಿವಾದದಲ್ಲಿರ್ತಕ್ಕಂಥ ವ್ಯಕ್ತಿ. ಸೊ ಪೊಲೀಸರು ಏನು ಮಾಡ್ತಾರೆ, ವೈಶಾಖ್ಗೆ ನೋಟಿಸನ್ನು ಕಳಿಸ್ತಾರೆ, ಕೃಷಿತಾ ಪಂಡ್ ಅವ್ರಿಗೆ ನೋಟಿಸನ್ನು ಕಳಿಸ್ತಾರೆ, ಜೊತೆಗೆ ಮೊಬೈಲ್ ಎಲ್ಲ ಸೀಸ್ ಮಾಡ್ಕೊಳ್ತಾರೆ, ತದನಂತರ ಕಸ್ಟಡಿ ತಗೊಳ್ತಾರೆ, ಜೊತೆಗೆ ಜೈಲು ವಾಸವನ್ನು ಕೂಡ ಈ ವೈಶಾಖ್ ಅನುಭವಿಸಬೇಕಾಗುತ್ತೆ ಈ ಒಂದು ಪ್ರಕರಣದಲ್ಲಿ. ಇತ್ತೀಚೆಗಷ್ಟೇ ಜೈಲಿನಿಂದ ಬಿಡುಗಡೆಯಾಗಿ ವೈಶಾಖ್ ಬಂದಿರ್ತಾರೆ. ಈ ಒಂದು ಇನ್ಸಿಡೆಂಟ್ ಅಥವಾ ಇಷ್ಟು ದಿನಗಳ ನಡೆದಂಥ ವಿಚಾರ ವೈಶಾಖ್ ಅವರ ಕುಟುಂಬದಲ್ಲಿ ಬಿರುಗಾಳಿಯನ್ನು ಎಬ್ಬಿಸುತ್ತೆ. ನೀನು ಹೋಗಿ ಈ ಥರ ಫ್ರೆಂಡ್ ಮಾಡ್ಕೊಂಡಿದ್ಯಾ, ಅವಳಿಂದ ಇಲ್ಲೆಲ್ಲ ಜೈಲಿಗೆಲ್ಲ ಹೋಗಿ ಬರಂಗಾಯ್ತು, ನಿನಗೆ ಯಾಕೆ ಬೇಕಿತ್ತು, ಹಾಗೆ ಹೀಗೆ ಮನೆಯಲ್ಲಿ ಸಹಜವಾಗಿರ್ತಾವಲ್ಲ, ಇನ್ನೊಂದು ಹುಡುಗಿ ಫ್ರೆಂಡ್ ಮಾಡ್ಕೊಂಡ್ರು ಅಥವಾ ಸಾಮಾನ್ಯವಾಗಿ ಮನಸ್ತಾಪಗಳಾಗುತ್ತಲ್ಲ, ಆ ರೀತಿ ಇವರ ಕುಟುಂಬದಲ್ಲೂ ಕೂಡ ಮನಸ್ತಾಪಗಳು ಹುಡ್ಕೊಂಡಿದೆ. ಈ ವೈಶಾಖ್ ಆಟೋಮೊಬೈಲ್ ಕಾರ್ ಗ್ಯಾರೇಜ್ ಅನ್ನು ನಡೆಸ್ತಾ ಇರ್ತಾರೆ. ಆ ಗ್ಯಾರೇಜ್ನ ಹುಡುಗನೆ ತಗೊಂಡೋಗಿ ಲೆಟರ್ ಕೊಟ್ಟಿರ್ತಾನೆ. ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಕುಟುಂಬದಲ್ಲಿ ಯಾವಾಗ ನೆಮ್ಮದಿ ಇಲ್ದಂಗಾಯ್ತು, ಈ ಕಡೆ ಸಾಮಾಜಿಕವಾಗಿ ಮಾಧ್ಯಮಗಳಲ್ಲೂ ಕೂಡ ಈ ಥರ 7 ಕೋಟಿ ಬೇಡಿಕೆಗೆ ಇಟ್ಟಿದ್ದ ವೈಶಾಖ್ ಅನ್ನುವಂಥದ್ದು ಕೂಡ ಪ್ರಸಾರ ಆಯಿತು. ಜೊತೆಗೆ ಜೈಲಿಗೂ ಕೂಡ ಹೋಗಿ ಬಂದಿದ್ದಾಯಿತು. ಈಕೆ ಈಗ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಇದ್ದಿದ್ದರಿಂದ ಒಬ್ಬಂಟಿಯಾಗಿದ್ದಂಥ ವೈಶಾಖ್ಗೆ ಪ್ರತಿ ದಿನವೂ ಕೂಡ ಮಾನಸಿಕ ಹಿಂಸೆ ಆಗ್ತಾ ಇತ್ತು. ಬಹುಶಃ ಬಿಸ್ನೆಸ್ನಲ್ಲಿ ಫುಲ್ ಟೈಮ್ ಇನ್ವಾಲ್ವ್ ಆಗಕ್ಕೆ ಆಗ್ತಿರ್ಲಿಲ್ವೇನೋ, ಆ ಕಾರಣದಿಂದ ಕುಗ್ಗಿ ಹೋಗಿದ್ರೇನೋ. ಈ ಒಂದು ಇನ್ಸಿಡೆಂಟಿಂದ, ಈ ಒಂದು ಕುಗ್ಗಿದ್ರಿಂದ ನಿನ್ನೆ ರಾತ್ರಿ ಇವರಿಗೆ ಈ ರೀತಿ ಪ್ರಾಣ ಕಳೆದುಕೊಳ್ಳುವಂಥ ಮನಸ್ಸು ಮಾಡಿದ್ದಾರೆ. RR ನಗರದ ಎಲಿಗೆಂಟ್ ಟೆರೆಸ್ ಎನ್ನುವಂಥ ಅಪಾರ್ಟ್ಮೆಂಟ್ನಲ್ಲಿ ಕೃಷಿತಾ ಪಂಡ್ ಅವರು ಒಂದು ಫ್ಲ್ಯಾಟ್ನಲ್ಲಿ ಇರ್ತಾರೆ. ಆ ಫ್ಲ್ಯಾಟ್ನಲ್ಲಿ ಇವರು ಕೂಡ ಆಗಾಗ ಹೋಗಿ ಇರ್ತಿದ್ರು ಅಂತ ನಾನು ಹೇಳಿದ್ನಲ್ಲ. ನಿನ್ನೆ ರಾತ್ರಿ 8:30 ಸಮಯದಲ್ಲಿ ಈ ರೀತಿ ಘಟನೆ ಆಗಿದೆ ಅನ್ನುವಂಥದ್ದು ಪ್ರೆಸೆಂಟ್ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಕೃಷಿತಾ ಪಂಡ್ ಅವರು ಎಷ್ಟು ಧೈರ್ಯ ಹೇಳಿದ್ರು ಈ ವ್ಯಕ್ತಿ ಕೇಳಿಲ್ಲ, ಧೈರ್ಯ ಕಳೆದುಕೊಂಡು ಈ ರೀತಿಯ ಕೃತ್ಯಕ್ಕೆ ಕೈ ಹಾಕಿದ್ದಾರೆ. ತದನಂತರ ಪೊಲೀಸರಿಗೆ ಕೃಷಿತಾ ಪಂಡ ಇನ್ಫಾರ್ಮ್ ಮಾಡಿಬಿಡ್ತಾರೆ. ತಕ್ಷಣ ಈ ವೈಶಾಖ್ ಅವರ ಮನೆಯವ್ರಿಗೂ ಕೂಡ ಕೃಷಿತಾ ಪಂಡ ಫೋನ್ ಮಾಡಿ ಹೇಳ್ಬಿಡ್ತಾರೆ. ಬಟ್ ವೈಶಾಖ್ನ ಮನೆಯವ್ರಿಗೆ ಏನಾಗುತ್ತೆ ಅಂತಂದ್ರೆ, ಆಗಾಗ ಈತ ಹೇಳ್ತಾನೆ ಇದ್ದಾನೆ, ನಮಗೆ ನಾನು ಹಂಗಾಗ್ತೀನಿ ಹಿಂಗಾಗ್ತೀನಿ, ನಾನು ಪ್ರಾಣ ಕಳ್ಕೊಳ್ತೀನಿ, ಈ ರೀತಿ ಹೇಳ್ತಾನೆ ಇದ್ದಾನೆ, ಇದು ಅದೇ ರೀತಿ ಇರ್ಬೋದು ಅಂತ ನೆಗ್ಲೆಕ್ಟ್ ಮಾಡ್ತಾರೆ ಆರಂಭದಲ್ಲಿ. ಬಟ್ ಪೊಲೀಸರು ಏನು ಮಾಡ್ತಾರೆ, ಈಕೆ ನಟಿ ಆಗಿರೋದ್ರಿಂದ ಇನ್ಫಾರ್ಮ್ ಮಾಡಿದ್ರಿಂದ ಸ್ವಲ್ಪ ಜವಾಬ್ದಾರಿಯನ್ನು ತೆಗೆದುಕೊಂಡು ಆ ಅಪಾರ್ಟ್ಮೆಂಟ್ ಹತ್ರ ಬರ್ತಾರೆ. ಒಂದು 10 ಗಂಟೆ ಒಳಗಡೆ ಅಷ್ಟರಲ್ಲ ಆಲ್ರೆಡಿ ಪ್ರಾಣ ಇರೋದಿಲ್ಲ. ತದನಂತರ ಪೊಲೀಸರು ಕೆಳಕ್ಕೆ ಇಳಿಸ್ತಾರೆ. ಇಳಿಸಿ ತಕ್ಷಣ ಆತನ ಪೋಷಕರೇನಿದ್ದಾರೆ, ಆತನ ಪೇರೆಂಟ್ಸ್ ಅಥವಾ ವೈಫ್ ಅವರಿಗೆ ಇನ್ಫಾರ್ಮ್ ಮಾಡ್ತಾರೆ. ಅವ್ರು ರಾತ್ರಿ 11 ಗಂಟೆ ಆಸುಪಾಸಿನಲ್ಲಿ ಬಂದು ನೋಡ್ತಾರೆ. ಅವರಿಗೂ ಕೂಡ ಶಾಕ್. ಪ್ರೆಸೆಂಟ್ ಈಗ ವೈಶಾಖ್ ಅವರ ಪತ್ನಿ UDR ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಸರ್, ಇದನ್ನ ದಯವಿಟ್ಟು ತನಿಖೆ ಮಾಡಿಸಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ RR ನಗರ ಪೊಲೀಸರನ್ನ. ಯಾಕಂದ್ರೆ RR ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ಬರುತ್ತೆ. ಸೊ ಈಗ ಪೊಲೀಸರು UDR ಅನ್ನ ಮಾಡ್ಕೊಂಡಿದ್ದಾರೆ. ಈಗ ತದನಂತರ ವಿಚಾರಣೆನ ನಡೆಸ್ತಾರೆ. ಅಲ್ಲಿ ಮನವೊಲಿಸೋದಕ್ಕೂ ಕೂಡ ಟ್ರೈ ಮಾಡಿದ್ರು. ಇಲ್ಲಿ ಯಾವುದೇ ರೀತಿಯ ಪತ್ರಗಳು ಸಿಕ್ಕಿಲ್ಲ, ನಿಮ್ಮ ಯಜಮಾನರು ಏನಾದರೂ ಬರ್ದ್ಬಿಟ್ಟು ಈಗ ಈ ರೀತಿ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ. ಸೊ ಹಾಗಾಗಿ ನಟಿಯ ಅಲ್ಲಿದ್ದಾರೆ, ಅವ್ರು ನೋಡಿದ್ರೆ ಇಲ್ಲಿ ಇದ್ದಿದ್ರು ಅಂತಂದ್ರೆ ಇನ್ನೊಂದೇನಾರು ಆಗ್ಬೋದಿತ್ತು, ಬಹುಶಃ ಮಾನಸಿಕವಾಗಿ ಹಿಂಸೆಯಿಂದ ಆಗಿರ್ಬೋದು ಅಂತ ಹೇಳಿದ್ರು ಕೂಡ ಅವರು ಇಲ್ಲ, ನೀವು UDR ಅನ್ನ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ವೈಶಾಖ್ ಅವರ ತಂದೆಯೂ ಕೂಡ ಲಿಖಿತ ರೂಪದಲ್ಲಿ ಲೆಟರ್ ಬರ್ಕೊಟ್ಟು ಒಂದು ಕಂಪ್ಲೇಂಟ್ ಅನ್ನು ಕೂಡ ಲಾರ್ಜ್ ಮಾಡಿದ್ದಾರೆ, ವಿಚಾರಣೆ ನಡೆಸಿ ಅಂತ. ಸೊ ಈಗ ಪೊಲೀಸರಿಗೆ ಒಂದು ಟಾಸ್ಕ್, ಈಗ ಈ ವ್ಯಕ್ತಿ ಪ್ರಾಣ ಕಳೆದುಕೊಳ್ಳುವಂತಹ ಮುಂಚೆ ಆ ಸಂದರ್ಭದಲ್ಲಿ ಅಥವಾ ಕಳೆದ ಒಂದು ವಾರದಿಂದ ಯಾರ್ಯಾರಿಗೆ ಫೋನ್ ಮಾಡಿದ್ರು, ಯಾರ್ಯಾರ ಸಂಪರ್ಕದಲ್ಲಿದ್ರು, ಅಥವಾ ಇವ್ರಿಗೆ ಯಾರಿಂದನಾದರೂ ಏನಾದ್ರು ಬೆದರಿಕೆ ವಾಪಸ್ ಬಂದಿತ್ತಾ, ಇವ್ರನ್ನ ಯಾರಾದರೂ ಎದುರಿಸಿದಾರಾ, ಅಥವಾ ಇವ್ರು ಏನಾದ್ರು ಕುಗ್ಗು ಹೋಗಿದ್ರಾ, ಅಥವಾ ಕೌಟುಂಬಿಕ ಸಮಸ್ಯೆಯಿಂದನೇ ಈ ರೀತಿ ಬಳಲ್ತಾ ಇದ್ರಾ, ಅಥವಾ ನಟಿ ಜೊತೆಗೆ ಇನ್ನೇನಿತ್ತು, ಇದೆಲ್ಲವೂ ಕೂಡ ಈಗ ವಿಚಾರಣೆಯ ನಂತರ ಬಯಲಿಗೆ ಬರುತ್ತೆ. ಮೊನ್ನೆ ಅಷ್ಟೇ ನಾನೊಂದು ಪಾಡ್ಕಾಸ್ಟ್ನ ನೋಡ್ತಿದ್ದೆ ಕೃಷಿತಾ ಪಂಡ್ ಅವ್ರದ್ದು. ಸೊ ಅದಾದ ನಂತರ ಇವರು ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ಹೋಗ್ಬಿಟ್ಟು ಮೆಂಟಲಿ ಆರಾಮಾಗಿರಬೇಕು ಅನ್ನೋ ರೀತಿ ಹೋಗಿದ್ದಾರೆ. ಈ ಒಂದು ಪ್ರಕರಣ ಈಗ ಮೆಂಟಲಿ ಇನ್ನೂ ಹಾಳು ಮಾಡುವಂಥ ಸ್ಥಿತಿಗೆ ತಂದಿಟ್ಟಿದೆ. ನಾನು ಅಂತಿಮವಾಗಿ ಹೇಳೋದಕ್ಕೆ ಬಯಸೋದೇನು ಅಂತಂದರೆ, ಮನುಷ್ಯ ಯಾವುದೇ ಸಮಸ್ಯೆಗಳನ್ನು ಫೇಸ್ ಮಾಡೋಕ್ಕಾಗದೇ ಇರೋಷ್ಟು ಏಡಿ ಅಂತೂ ಅಲ್ಲ. ಅದು ಎಂಥದ್ದೇ ಸಮಸ್ಯೆ ಬಂದ್ರೂ ಫೇಸ್ ಮಾಡುವಂಥ ತಾಕತ್ತು ಮನುಷ್ಯಂಗಿರುತ್ತೆ. ಯಾಕೆಂತಂದರೆ ಆ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರೋನೋ ಮನುಷ್ಯನೇ. ಕಷ್ಟ ಮನುಷ್ಯಂಗೆ ಬರದೆ ಮರಕ್ಕೆ ಬರುತ್ತಾ ಅನ್ನೋಂಥ ಒಂದು ಗಾದೆ ಮಾತೈತೆ. ಹಾಗಾಗಿ ಸಮಸ್ಯೆಗಳನ್ನು ನಾವೇ ಕ್ರಿಯೇಟ್ ಮಾಡಿಕೊಂಡ್ರೆ ಆ ಸಮಸ್ಯೆಗಳಿಗೆ ಪರಿಹಾರವೂ ಕೂಡ ಇರುತ್ತೆ. ಇದೊಂದೇ ಕೊನೆಯ ನಿರ್ಧಾರ ಅಲ್ಲ. ಎಲ್ಲರೂ ಲೈಫಲ್ಲೂ ಹಾಗಾದರೆ ಪ್ರತಿದಿನ ಏರಿಯಾದಲ್ಲಿ ಒಂದು 10 ಜನ ಇಂಥ ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗುತ್ತೆ. ಎಲ್ಲರೂ ಮನೇಲೂ ಸಮಸ್ಯೆ ಇದ್ದಿದೆ. ಆದರೆ ಆ ಸಮಸ್ಯೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಪರವಾಗಿರುತ್ತೆ ಅನ್ನೋಂಥದ್ದು ಕೂಡ ತುಂಬ ಮುಖ್ಯವಾಗಿರುತ್ತೆ. ಸೊ ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ನೋಡೋಣ ತನಿಖೆ ನಂತರ ಏನೇನೆಲ್ಲ ಅಂಶಗಳು ಹೊರ ಬೀಳುತ್ತೆ ಅನ್ನೋದನ್ನ ಕಾದು ನೋಡೋಣ. ಪಾಪ ಅವರ ಫ್ಯಾಮಿಲಿ ಅದೆಷ್ಟು ಸಫರ್ ಪಡ್ತಾರೋ. ಇನ್ನು 14 ವರ್ಷದ ಓರ್ವ ಮಗ ಇದ್ದಾನಂತೆ. ಅವ್ರ ಪತ್ನಿ ಹೇಳ್ತಾ ಇದ್ರು, ನನ್ನ ಬಗ್ಗೆ ಆ ವ್ಯಕ್ತಿ ಯಾವತ್ತಿಗೂ ಕೇರ್ ಮಾಡ್ದವನಲ್ಲ, ಏನು ವಿಚಾರಿಸ್ತಾನಲ್ಲ, ಆಗಾಗ ಮೆಸೇಜ್ ಮಾಡಿ ಮಗನ ಬಗ್ಗೆ ವಿಚಾರಿಸ್ಕೊಳ್ತಿದ್ರು ಅಂತ. ಇನ್ನೇನು ಹೇಳೋಕ್ಕಾಗುತ್ತೆ ಇದರಲ್ಲಿ. ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಧನ್ಯವಾದ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ.